ಪಟ್ಟಣಗೆರೆ ಶೆಡ್ಡು, ಆ ಶೆಡ್ಡಲ್ಲಿ ಬಿದ್ದ ಹೆಣ ಯಾರಿಗೆ ತಾನೇ ನೆನಪಿಲ್ಲ ಹೇಳಿ. ಸೇಮ್ ಅದೇ ರೀತಿ ಶೆಡ್ಡೊಂದು ಸದ್ಯ ಸದ್ದು ಮಾಡ್ತಾ ಇದೆ. ಆದರೆ ಇದು ಬೆಂಗಳೂರಲ್ಲ, ತುಮಕೂರಲ್ಲಿ ಶಿರಾ ಗೇಟ್ ಬಳಿ ಶೆಡ್ಡು ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇದೆ. MLC ರಾಜೇಂದ್ರ ಅವರನ್ನು ಮುಗಿಸೋದಕ್ಕೆ ಸುಪಾರಿ ಸಂಚೊಂದು ಇಲ್ಲೇ ಸಿದ್ಧವಾಗಿತ್ತಂತೆ. ಸದ್ಯ ತನಿಖೆಯ ಆರಂಭ ಆಗಿದ್ದು ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಮರ್ಡರ್ ಮಾಡಬೇಕು ಅಂತ ಸುಪಾರಿಯನ್ನ ಕೊಟ್ಟಿರುವಂತದ್ದು ಆ ಆಡಿಯೋ ರೆಕಾರ್ಡ್ ಅಲ್ಲಿ ಆಗುತ್ತೆ. ಯಾರು ಸರ್ ಅವ್ರ ಪ್ರಭಾವಿ? ಅವಕ್ಕೆ ನೈಸ್ ಇನ್ನಾದ್ರೂ ಪೊಲೀಸರೇ ಕಂಡು ಹಿಡಿಬೇಕು. ಲೈಕ್ ನಾವು ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ, ಸೊ ಅದನ್ನು ಅವರೇ ಮಾಡಬೇಕು. ವೇಟ್ ಮಾಡೋಣ. ರಾಜಕೀಯವಾಗಿ ಮುಗಿಸುವ ಏಕಮೇವ ಉದ್ದೇಶನ ಒಂದು ಮಾನ ಹೋಗ್ಬೇಕು, ಇಲ್ಲ ಪ್ರಾಣ ಹೋಗ್ಬೇಕು. ಮೌಲ್ಯಾಧಾರಿತ ರಾಜಕಾರಣ ಉಸಿರಾಡಿದ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿ ಕಟ್ಟಿಕೊಟ್ಟ ರಾಜ್ಯ. ಅದೀಗ ಏನಾಗ್ತಾ ಇದೆ? ಅಧಿಕಾರ ರಾಜಕಾರಣ ಗಬ್ಬೆದ್ದು ಸಂಚುಗಳ ಸಂತೆಯಲ್ಲಿ ಮೇಯ್ತಾ ಇದೆ. ಟ್ರ್ಯಾಪ್ ತನಿಖೆ ಒಂದ್ ಕಡೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ರಾಜೇಂದ್ರ ಸುಪಾರಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಆಗ ಪಟ್ಟಣಗೆರೆ ಶೆಡ್ ಸುದ್ದಿ, ಈಗ ಶಿರಾ ಗೇಟ್ ಶೆಡ್ ಸದ್ದು. MLC ರಾಜೇಂದ್ರ ಕೊಲೆಗೆ ಶೆಡ್ನಲ್ಲಿ ಸುಪಾರಿ ಸಂಚು. ಸಿಎಂ ಆಪ್ತ, ಪ್ರಭಾವಿ ಸಚಿವ, ಅತ್ಯಂತ ಹಿರಿಯ ಅಂತಹ ಸಚಿವರನ್ನೇ ಬೆದರಿಸಿ ಬ್ಲಾಕ್ ಮೇಲ್ ಮಾಡಲಾಗಿದೆ. ಬಾಯಿಗೆ ಬೀಗ ಹಾಕುವ ಯತ್ನಗಳ ಹಿಂದಿನ ಸಂಚುಕೋರ ಯಾರು ಅಂತ ಬಿಜೆಪಿ ಪ್ರಶ್ನೆಯನ್ನ ಎತ್ತಿದೆ. ಇತ್ತ ರಾಜಣ್ಣ ಪುತ್ರ MLC ರಾಜೇಂದ್ರ ಕೊಟ್ಟ ದೂರಿನ ಬೆನ್ನಲ್ಲೇ ಪೊಲೀಸರು ತನಿಖೆಯ ಅಖಾಡಕ್ಕೆ ಇಳಿದಿದ್ದಾರೆ. ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ತಂಡ ರಚನೆಯಾಗಿದೆ. ಕೇಸ್ನಲ್ಲಿ ರೌಡಿ ಶೀಟರ್ A1 ಸೋಮಾ ಸೇರಿ 5 ಮೇಲೆ FIR ಆಗಿದೆ. FIRನಲ್ಲಿ ಒಟ್ಟು 70 ಲಕ್ಷಕ್ಕೆ ಡೀಲ್, 5 ಲಕ್ಷ ಅಡ್ವಾನ್ಸ್ ಪಡೆದಂತಹ ಮಾಹಿತಿ ಇದೆ. ಅಲ್ಲದೆ ಶಿರಾ ಗೇಟ್ನ ಶೆಡ್ ಒಂದರಲ್ಲಿ ಹತ್ಯೆಗೆ ಸ್ಕೆಚ್ ಹಾಕಿದ್ರು ಅನ್ನುವಂತಹ ಸ್ಫೋಟಕ ವಿಚಾರ ಬಯಲಾಗಿದೆ. ಹತ್ಯೆಗಾಗಿ ಹೊಸ ಕಾರ್ ಜೊತೆಗೆ ಅಕ್ರಮ ಶಸ್ತ್ರಾಸ್ತ್ರಗಳ ಸಂಗ್ರಹ ಆಗಿತ್ತಂತೆ. ರಾಜೇಂದ್ರಗೆ ಸಿಕ್ಕ ಆಡಿಯೋದಲ್ಲಿ ಸಂಚಿನ ಎಲ್ಲ ಮಾಹಿತಿ ಅಡಕವಾಗಿದೆ. ಅದೆಲ್ಲವೂ ಪೊಲೀಸರಿಗೆ ಸಾಕ್ಷಿಯಾಗಿ ನೀಡಲಾಗಿದೆ. ರಾಜೇಂದ್ರರ ನಿವಾಸ, ತುಮಕೂರಿನ ಪ್ರಮುಖ ರಸ್ತೆಗಳ ಸಿಸಿಟಿವಿಗಳ ಪರಿಶೀಲನೆಯಾಗ್ತಾ ಇದೆ. ಶಿರಾ ಗೇಟ್ನ ಸಿಸಿಟಿವಿಗಳಲ್ಲಿ ಆರೋಪಿಗಳ ಚಹರೆ ಏನಾದ್ರೂ ಇದೆಯಾ ಅಂತ ಶೋಧಿಸಲಾಗ್ತಾ ಇದೆ. ದೂರಿನಲ್ಲಿ ಉಲ್ಲೇಖಿಸಿದ ಸ್ಥಳಗಳಲ್ಲಿ ಪೊಲೀಸರು ಪಂಚನಾಮೆಯನ್ನ ಮಾಡಲಿದ್ದು, ಸಾಕ್ಷಿಗಳು ಸಿಕ್ಕ ತಕ್ಷಣ ಆರೋಪಿಗಳನ್ನ ಬಂಧಿಸಲಿದ್ದಾರೆ. ಇನ್ನು ಘಟನೆ ಬಗ್ಗೆ ಮಾತನಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಸುಪಾರಿ ಕೇಸ್ನಲ್ಲಿ ಪ್ರಭಾವಿ ನಾಯಕನನ್ನ ಪೊಲೀಸರೇ ಕಂಡುಹಿಡಿಯಬೇಕು ಅಂತ ಹೇಳಿದ್ದಾರೆ. ಇದೇ ದಾಟಿಯಲ್ಲಿ ಸಚಿವ ಮಹದೇವಪ್ಪ ಕೂಡ ಮಾತನಾಡಿದ್ದಾರೆ. ಯಾಕಂದ್ರೆ ಪ್ರಭಾವಿ ನಾಯಕ, ಮಹಾನ್ ನಾಯಕ ಹಿಂದೇನೋ ಪ್ರತಿ ಹಂತದಲ್ಲೂ ಅವೇ ಬರ್ತವೆ. ಯಾಕೆ ಸರ್? ಅವ್ರು ಯಾರು? ಇನ್ನಾದ್ರೂ ಪೊಲೀಸರೇ ಕಂಡು ಹಿಡಿಬೇಕು. ಲೈಕ್ ನಾವು ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ, ಸೊ ಅದನ್ನು ಅವರೇ ಮಾಡಬೇಕು. ವೇಟ್ ಮಾಡೋಣ. ಸುಮಾರು ಇದ್ದಾರೆ ದೇಶದಲ್ಲಿ, ಸುಮಾರು ಇದ್ದೇ ಇರ್ತಾರೆ. ಮತ್ತು ಆದದ ಘಟನೆಗಳು ಕೂಡ ಇದೆ. ಬೇರೆ ರಾಜ್ಯಗಳಲ್ಲಿ ಆಗಿದೆ, ನಮ್ಮ ರಾಜ್ಯಗಳಲ್ಲಿ ಆಗಿದೆ, ಸುಮಾರು ಕಡೆ ಆಗಿದ್ದು ಉದಾಹರಣೆಗಳಿದೆ. ಸೊ ಇವರೇ ಅವರೇ ಅಂತ ಹೇಳಲಿಕ್ಕೆ ಆಗೋಲ್ಲ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನಲ್ಲಿ ಏನು ಬರುತ್ತೆ ದಟ್ ವಿಲ್ ಬಿ ನೋನ್ ಆಫ್ಟರ್ ದಿ ಇನ್ವೆಸ್ಟಿಗೇಷನ್. ಯಾರು ಸರ್ ಅವ್ರ ಪ್ರಭಾವಿ? ಅವಕ್ಕೆ ನೈಸ್. ಒಟ್ಟಾರೆ ಸುಪಾರಿ ಕೇಸ್ನಲ್ಲಿ ಪೊಲೀಸರು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಹನಿ ಟ್ರ್ಯಾಪ್ನಿಂದ ಸುಪಾರಿಗೆ ಜಂಪ್ ಆದ ಕೇಸ್ ನಿತ್ಯವೂ ಹೊಸ ರೀತಿ ಟ್ರ್ಯಾಕ್ ಬದಲಿಸ್ತಾ ಇದ್ದು ಜನರನ್ನ ಕುತೂಹಲಕ್ಕೆ ತಳ್ಳಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.